ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಸದ್ಯ ನಮ್ಮ ರಾಜ್ಯದ ಪ್ರಸ್ತುತ ವಿದ್ಯಮಾನದಲ್ಲಿ ಈ SDRF ಫಂಡ್ ಎಷ್ಟು ಮುಖ್ಯ, ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಜೊತೆಗೆ ಇದರ ಕಾರ್ಯವ್ಯಾಪ್ತಿ ಎಷ್ಟಿದೆ, ಏನ್ ಕತೆ, ಏನ್ ಡೀಟೇಲ್ಸ್ ಕೊಡ್ತೀರಾ? ನಿಕೇಶ್, ಈಗಲೇ ಬಹಳ ಪ್ರಸ್ತುತ ಇರೋದು. ಯಾಕಂದ್ರೆ ನೋಡಿ, ಬರಗಾಲದ ಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ರಾಜ್ಯದಲ್ಲಿ. ಕಳೆದ 1 ತಿಂಗಳಿನಿಂದ ನೀವು ನೋಡಿದಿರಿ, ಮುಂಗಾರು 1 ತಿಂಗಳು ತಡ ಆಯಿತು. ಕಳೆದ 3 ದಿನದಿಂದ ಕೆಲವು ಕಡೆ ಮಳೆ ಬರ್ತಾ ಇದೆ. ಆದರೂ ಕೂಡ ಈಗಲೂ 12%, 12% ಮಳೆ ಕೊರತೆ ಇದೆ ನಮ್ಮ ರಾಜ್ಯದಲ್ಲಿ. ಇಂತಹ ಪರಿಸ್ಥಿತಿಯಲ್ಲೇ ಈ SDRF ಆಗಿರ್ಬೋದು, NDRF ಆಗಿರ್ಬೋದು, ನೆಕ್ಸ್ಟ್ ಪ್ಯಾಕೇಜಲ್ಲಿ ನಾವು NDRF ಬಗ್ಗೆ ಕೂಡ ಹೇಳ್ತೀವಿ. ಸೊ ಇದೇನೆಂದರೆ ತಕ್ಷಣದ ಸ್ಪಂದನೆ, ಇದೇನೋ ಶಾಶ್ವತ ಪರಿಹಾರ ಅಂತ ಅಲ್ಲ. ಇದೇನೆಂದರೆ ಆಗ ಆ ವ್ಯಕ್ತಿ ಯಾರು, ಈಗ ಒಬ್ಬ ರೈತ ಈ ಬರಗಾಲದಿಂದ ಕುಸಿದು ಬಿದ್ದಿರ್ತಾನೆ, ಆತನ್ನು ಎದ್ದು ನಿಲ್ಲಿಸುವಂಥ ಒಂದು ಪ್ರಯತ್ನ ಅನ್ನೋ ಅರ್ಥದಲ್ಲಿ ಇದನ್ನು ವಿಶ್ಲೇಷಣೆ ಮಾಡ್ಬೋದು. ನೋಡಿ, ಈಗ ಯಾಕೆ ಭಾಳ ಮುಖ್ಯ ಅಂದರೆ, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೊನ್ನೆ ಹೇಳಿದ್ರು, ನಾವು ಬರಗಾಲವನ್ನು ಸ್ಟಡಿ ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ, ಸದ್ಯದಲ್ಲೇ ಘೋಷಣೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಅವರೇ ಹೇಳಿದ್ರು. ಅಂದರೆ ಬರಗಾಲದ ಪರಿಸ್ಥಿತಿ ಎದುರಿರುವ ಸಂದರ್ಭದಲ್ಲೇ ನೋಡಿ, ಪ್ರತಿ ವರ್ಷ ಕೇಂದ್ರ ಸರ್ಕಾರ ಅಂದರೆ ಹಣಕಾಸು ಆಯೋಗ ಈ ಹಣವನ್ನು ನಿಗದಿ ಮಾಡುತ್ತೆ. 75% ಕೇಂದ್ರದಿಂದ ಬಂದರೆ 25% ರಾಜ್ಯ ಸರ್ಕಾರ ಅದಕ್ಕೆ ಕೊಡುತ್ತೆ. ಅಂದರೆ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹೀಗೆ 2 ಕಂತುಗಳಲ್ಲಿ ಬಿಡುಗಡೆ ಮಾಡ್ತಾರೆ ಇದನ್ನು, ಈ SDRF ಫಂಡ್ನ. ಸೊ ಅವ್ರು ಏನು 75%ನ ನಿಗದಿ ಮಾಡಿ ನಾರ್ಮ್ಸ್ ಪ್ರಕಾರ ಬಿಡುಗಡೆ ಮಾಡ್ತಾರೆ, ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ 25%, 25%ನ 15 ದಿನದ ಒಳಗಾಗಿ ರಾಜ್ಯ ಸರ್ಕಾರ ಅದಕ್ಕೆ ಸೇರಿಸುತ್ತೆ. ಸೊ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಒಂದು ಕಾರ್ಯಕಾರಿ ಸಮಿತಿ ಅಂತ ಇರುತ್ತೆ. ಆ ಸಮಿತಿ ಇದರ ಯುಟಿಲೈಸೇಷನ್ ಏನು ಮಾಡ್ತಾರೆ ಗೊತ್ತಾ ನಿಕೇಶ್? ಸಾಮಾನ್ಯವಾಗಿ ಅಂದರೆ ಪ್ರತಿ ವರ್ಷ ಬರುತ್ತಲ್ಲ SDRF ಫಂಡು. NDRF ಅದು ಡಿಫ್ರೆಂಟ್. ನಾನು ನೆಕ್ಸ್ಟ್ ಸ್ಟೋರಿ ಆದ ನಂತರ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು SDRF ಬಗ್ಗೆನೇ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಅದು ಬಿಡುಗಡೆ ಆದ ಕೂಡಲೇ ಏನು ಮಾಡ್ತಾರೆ, ಜಿಲ್ಲಾಧಿಕಾರಿಗಳ PD ಅಕೌಂಟಿಗೆ ಅದನ್ನು ರಿಲೀಸ್ ಮಾಡ್ತಾರೆ. ನೋಡಿ, ಹಾಗಾದರೆ ಈಗ ಬರಗಾಲ ಇದೆ, ಪ್ರತಿ ವರ್ಷ ಬಿಡುಗಡೆ ಮಾಡಿದಾಗ ಏನು ಮಾಡ್ತಾರೆ ಅಂದರೆ, ನೋಡಿ, ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಬರಗಾಲದ ಸ್ಥಿತಿ ಇಲ್ಲದೇ ಇದ್ದರೂ ಕೂಡ ಹಲವು ಗ್ರಾಮಗಳಲ್ಲಿ, ಕರ್ನಾಟಕದ ಸುಮಾರು 500 ಗ್ರಾಮಗಳಲ್ಲಿ ಶಾಶ್ವತವಾಗಿ ಕುಡಿಯುವ ನೀರಿನ ಅಭಾವ ಇರುತ್ತೆ. ಅಂತಹ ಗ್ರಾಮಗಳಿಗೆ ಇದನ್ನು ಬಳಸ್ತಾರೆ. ಅದರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗೆ ಕೊಟ್ಟ ನಂತರವೇ 2ನೇ ಕಂತು ಬಿಡುಗಡೆ ಆಗೋದು. ಅದರಲ್ಲಿ ಈ ಬರಗಾಲದ ಸ್ಥಿತಿ ಇದ್ದಾಗ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಅದಾದ ನಂತರ NDRF ಫಂಡ್ಗೆ ಅವರು ಅರ್ಜಿಯನ್ನು ಹಾಕಬೇಕು, ಮನವಿ ಪತ್ರವನ್ನು ಕೊಡಬೇಕು, ಮೆಮೊರಾಂಡಮ್ ಕೊಡಬೇಕು. ಎಷ್ಟು ನಷ್ಟ ಆಗ್ತಾ ಇದೆ ನಮಗೆ, ಬರಗಾಲದ ಸ್ಥಿತಿ ಎಷ್ಟು ಭೀಕರವಾಗಿದೆ, ಅದರಿಂದ ಮುಂದೆ ಇನ್ನೂ ಎಷ್ಟರ ಮಟ್ಟಿಗೆ ನಾವು ಸಂಕಷ್ಟವನ್ನು ಎದುರಿಸುವವರಿದ್ದೇವೆ, ಆ ಎಲ್ಲ ವಿವರಗಳನ್ನ ಕೊಟ್ಟು NDRF ಫಂಡ್ನ ಹೆಚ್ಚುವರಿಯಾಗಿ ಕೇಳೋದು. SDRF ಫಂಡ್ ಪ್ರತಿ ವರ್ಷ ಬರುವಂಥದ್ದು, ಆದರೆ NDRF ಇದೆಯಲ್ಲ ಅದನ್ನು ರಾಜ್ಯ ಸರ್ಕಾರ ಕೇಳಿ ನಿಮ್ಮಿಂದ, ಅಂದರೆ ಕೇಂದ್ರದಿಂದ, ಅದು ಸಂಪೂರ್ಣ 100% ಕೂಡ ಕೇಂದ್ರ ಸರ್ಕಾರದಿಂದಲೇ ಬರುವಂಥದ್ದು. ಸೊ ಅದಕ್ಕೆ ಮನವಿ ಮಾಡಬೇಕಿದ್ರೆ ಇದನ್ನು ಯುಟಿಲೈಸೇಷನ್ ಮಾಡಿಬಿಟ್ಟು ಆ ಸರ್ಟಿಫಿಕೇಟ್ ಜೊತೆಗೆ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆಯನ್ನು ಸಲ್ಲಿಸುವಂಥದ್ದು. ಸೊ ಅದೇ ಹಿನ್ನೆಲೆಯಲ್ಲಿ ಅದು ನೋಡಿ, ಮುಂದಿನ ಭಾಗದಲ್ಲಿ ಅದು ಬರುತ್ತೆ. ಹಿಂದೆ ಭಾಳ ಹಿಂದೆ ಅಲ್ಲ, 2023ರಲ್ಲಿ ನಿಕೇಶ್ ಈ ಫಂಡನ್ನು ಕೊಡಲಿಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಹೋದ ಪ್ರಕರಣವೂ ಕೂಡ ಇದೆ. ಅಲ್ಲಿಂದ ನಾವು ಹಣ ಪಡ್ಕೊಂಡದ್ದು ಇದೆ. ನಾನು ಮುಂದೆ ಹೇಳ್ತೀನಿ ಅದನ್ನು. ಇದು SDRFಗೆ ಸಂಬಂಧಪಟ್ಟ ಹಾಗೆ ಸೀಮಿತವಾಗಿ ಹೇಳ್ಬೋದು ಅಂತದ್ದು, ಮತ್ತು ನಾವು ಪ್ಯಾಕೇಜಲ್ಲೆಲ್ಲ ಎಳೆಯಾಗಿ ವಿವರಿಸಿದ್ದೀವಿ ನಿಕೇಶ್. ಓಕೆ, ಮತ್ತೆ ಸಂಪರ್ಕ ಮಾಡ್ತೀನಿ ವೀರೇಂದ್ರ.